ಹಲೋ ನಮಸ್ಕಾರ ಸ್ನೇಹಿತರೆ. ಭಾಗ್ಯ ಮತ್ತು ಕುಸುಮ ಅವರಿಬ್ಬರು ಕೂಡ ದುಡಿಯೋಕೆ ಹೊರಟಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾಗ್ಯಗೆ ಯಾರಪ್ಪ ಬಾಸ್, ಏನಾಗ್ತದೆ, ಬಂದೇ ಬಿಡ್ಲ ಭಾಗ್ಯ ರೆಸ್ಟೋರೆಂಟ್ಗೆ? ಹಾಗಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಸೂಪರ್ವಾಗಿ ಪಾಸ್ ಆಗಿದ್ದಾರೆ. ಇಲ್ಲಿ ಭಾಗ್ಯ ಫೇಲ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೆ, ಅವಮಾನ ಮಾಡೋಣ, ಒಂದು ಸಬ್ಜೆಕ್ಟ್ ಕೂಡ ಪಾಸ್ ಆಗೋದಿಲ್ಲ, ನಂಗೆ ತುಂಬಾ ನಂಬಿಕೆ ಇದೆ ಅಂತ ತಾಂಡವೇನು ರಿಸಲ್ಟ್ನ ನೋಡಿದ್ರು. ಆದರೆ ಈ ರಿಸಲ್ಟ್ ನೋಡ್ತಿದ್ದಾಗೆ ಬೆಕ್ಕಸ ಬರ್ಗ ಆಗ್ತಿದ್ದಾರೆ. ಬಿಕಾಸ್ ಭಾಗ್ಯ 66% ಪಾಸ್ ಆಗಿದ್ದಾರೆ. 66% ಈ ಒಂದು 35ನೇ ವರ್ಷದಲ್ಲಿ ಸಂಸಾರನ ತೂಗಿಸ್ಕೊಂಡು ಪಾಸ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅಷ್ಟು ವರ್ಷಗಳ ನಂತರ ಓದಿ 66% ತಗೊಂಡು ಭಾಗ್ಯ ಪಾಸ್ ಆಗಿರುವುದು ಎಲ್ಲರಿಗೂ ಕೂಡ ಹೆಮ್ಮೆ ಆಗಿದೆ. ಅದರಲ್ಲೂ ತಾಂಡವ್ಗಂತೂ ಕೈ ಮುರ್ಕೊಳ್ಳೋ ಹಾಗೆ ಆಗಿದೆ. ಜೊತೆಗೆ ಈ ಕಡೆ ತನ್ವಿ ರಿಸಲ್ಟ್ಸ್ ಅಂತೂ ಖಂಡಿತ ಮುಗೀತು ಕತೆ, ಅವಳನ್ನಂತೂ ಬಿಡೋ ಮಾತೇ ಇಲ್ಲ ಅಂತ ಅಂದ್ಕೊಂಡು ಮಗಳು ಕೂಡ ಫೇಲ್ ಆಗಬೇಕು, ತಾನು ಇವ್ರಿಗೆ ಬೈಬೇಕು, ಕಾಲು ಎಳಿಬೇಕು, ಆಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಆದರೆ ತನ್ವಿ ರಿಸಲ್ಟ್ ಏನಾಯಿತು, ತನ್ವಿ ಕೂಡ ಅಪ್ಪಂಗೆ ಸರಿಯಾಗಿ ಗುನ್ನ ಕೊಟ್ಲು. ಇಷ್ಟೇ ಹೇಳ್ತಿದ್ದಾಳೆ ನನ್ನ ರಿಸಲ್ಟ್ಸ್ ಹೇಳೋಕೆ ಅವಕಾಶ ಕೊಡಿ ಅಂತ. ಆದರೆ ಇಲ್ಲಿ ತಾಂಡವ್ ಮಾತ್ರ ಇವಳು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವಳು ಫೇಲ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಅಜ್ಜಿ ಕೂಡ ಫೇಲ್ ಆಗ್ಬಿಟ್ಟೇನೆ ಅಂತ ಕೂಡ ಕೇಳ್ತಿದ್ದಾರೆ. ಆದರೆ ಅಮ್ಮಂಗೆ ಮಾತ್ರ ನಂಬಿಕೆ ಇತ್ತು, ತನ್ನ ಮಗಳು ತುಂಬ ಚೆನ್ನಾಗಿ ಓದಿದ್ಲು, ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತಾಳೆ ಅಂತ. ಅದಕ್ಕೋಸ್ಕರನೇ ಅಮ್ಮ ಖಂಡಿತ ನೀನು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತೀಯ ಅಂತ ಹೇಳ್ತಿದ್ರು. ಆದರೆ ತನ್ವಿ ಕೂಡ ಅಳ್ತಾ ಇದ್ಲು. ಬಿಕಾಸ್ ಅವಳು ಅಳ್ತಿದ್ದು ಯಾಕೆ, ಫೇಲ್ ಆಗಿರೋದಕ್ಕೆ? ಖಂಡಿತ ಇಲ್ಲ. ಇಲ್ಲಿ ತಾಂಡವ್ಗೆ ಹಾಲ್ ಟಿಕೆಟ್ ನಂಬರ್ ಕೊಟ್ಟಾಗ ತಾಂಡವ್ ಮಗಳ ರಿಸಲ್ಟ್ಸ್ನ ನೋಡಿ ಶಾಕ್ ಆಗ್ತಾರೆ. ಬಿಕಾಸ್ ಅಲ್ಲಿವರೆಗೂ ತನ್ನ ಮಗಳು ಹೇಗೋ ಜಸ್ಟ್ ಪಾಸ್ ಆಗ್ತಾ ಇದ್ಲು ಅಂಥದ್ರಲ್ಲಿ ಇವಾಗ ಫೇಲ್ ಆಗಿರ್ತಾಳೆ. ಅದಕ್ಕೆ ಕಾರಣ ಭಾಗ್ಯ ಏನೇ ಆದರೂ ಖಂಡಿತ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ರಿಸಲ್ಟ್ಸ್ ನೋಡಿದ್ದೆ ತಾಂಡವ್ ಬಾಯ್ ಮುಚ್ಚಿ ಹೋಗುತ್ತೆ. ಬಿಕಾಸ್ ಈ ಮಾರ್ಕ್ಸನ್ನು ಅವ್ರಿಗೆ ನಂಬೋಕೆ ಆಗ್ತಿಲ್ಲ. ಬಿಕಾಸ್ ಅಂಥ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗಿದ್ದಾಳೆ, 96% ತಗೊಂಡಿದ್ದಾಳೆ. ಎಕ್ಸಾಮ್ಸಲ್ಲಿ ಪಾಸೇ ಆಗದೆ ಫೇಲ್ ಆಗ್ತಿದ್ದಂತಹ ತನ್ವಿ ಇವತ್ತು 96% ತಗೊಂಡಿದ್ದಾಳೆ ಅಂತ ಹೇಳಿದ ತಕ್ಷಣ ಈ ಕಡೆ ಮನೆಯವರೆಲ್ರಿಗೂ ಖುಷಿ ಆಗುತ್ತೆ. ನಂತರ ನಾನು ಈ ಕಡೆ ಚೆನ್ನಾಗಿ ಓದಿದ್ದೆ, ಇಷ್ಟು ದಿನ ಓದ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಅಮ್ಮನ ಜೊತೆ ಸೇರಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋ ತನ್ವಿನ ತಾತ ಹೋಗಲಿ ನೋಡ್ತೀಯ ತಾಂಡವ್ ಈಗ ಫೇಲ್ ಆಗಿದ್ರೆ ಅದಕ್ಕೆ ಕಾರಣ ಭಾಗ್ಯ ಅಂತದೆ. ಇವತ್ತು ಪಾಸ್ ಆಗ್ತಿದ್ದ ಹುಡುಗಿ, ಜಸ್ಟ್ ಪಾಸ್ ಆಗ್ತಿದ್ದ ಹುಡುಗಿ ಇವತ್ತು 96% ತೊಗೊಂಡಿದ್ದಾಳೆ. ಆದರೆ ಅದಕ್ಕೆ ಕಾರಣ ಭಾಗ್ಯ ತಾನೆ ಅಂತ ಹೇಳ್ತಾರೆ. ಈ ಕಡೆ ಮುಖಕ್ಕೆ ಮಕ್ಕಳಾರ್ತಿ ಆಗುತ್ತೆ, ತಾಂಡವ್ಗೆ ಉರ್ದು ಹೋಗುತ್ತೆ. ನಂತರ ಈ ಕಡೆ ತನ್ವಿ ಅಂತೂ ಅಮ್ಮನ ಅಪ್ಕೊಂಡಿದ್ದೆ, ಅಮ್ಮ ಇದಕ್ಕೆಲ್ಲ ನೀನೇ ಕಾರಣ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಂತರ ತುಪ್ಪದ ದೀಪ ಹಚ್ಚಬೇಕು ಅಂತ ಬರ್ತಾರೆ. ನಂತರ ಸುನಂದ್ ಅವ್ರಿಗೆ ತಾಂಡವ್ ಅಂತೂ ಇನ್ನೇನೇ ಇದ್ರು ಸಾಧನೆಯಿಂದ ಓಡಿರೋ ನಿಮ್ಮ ಮಗಳು ಬದುಕು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಹೊರಟ್ರೆ, ಅಯ್ಯೋ ಏನಪ್ಪ ಮಾಡುದು ಅಂತ ಸುನಂದ್ ಅವರು ಆಲೋಚನೆ ಮಾಡ್ತಿದ್ದಾರೆ. ಆ ಕಡೆ ಪೂಜಾಗೆ ವಿಷಯ ಗೊತ್ತಾಗಿದೆ. ಶ್ರೇಷ್ಠ ಮುಂದೆ ನೀನು ಎಂಥವಳು ಅಂತ ಗೊತ್ತಾಯ್ತು, ಅಕ್ಕನ ತೊಟ್ಟು ತೆಗೆದು ಅಕ್ಕನಿಗೆ ಕೊಟ್ಟೆ ಅಲ್ವಾ, ನಿನ್ನ ಮುಖವಾಡನ ಬಯಲು ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಾ ಇದ್ರೆ ನನ್ನ ಮುಖವಾಡ ಬಯಲು ಮಾಡ್ತೀಯ ನೀನು? ಗಾಜಿನ ಮನೇಲಿ ನಿಂತ್ಕೊಂಡು ಇನ್ನೊಬ್ರಿಗೆ ಕಲ್ಲು ಹೊಡಿಯೋ ಕೆಲಸ ಮಾಡಬಾರ್ದು ಪೂಜಾ. ನೀನೇನಾದರೂ ಹೇಳಿದ್ರೆ ಖಂಡಿತ ಎಲ್ಲರೂ ಬರ್ತಾರೆ, ನನ್ನ ಪ್ರಶ್ನೆ ಮಾಡ್ತಾರೆ. ಆಗ ನಾನು ಏನು ಹೇಳ್ತೀನಿ, ಕಳ್ಳಿ ಕದ್ದಿದ್ದ ದುಡ್ಡನ್ನು ನಾನು ನಿಮಗೆ ಕೊಟ್ಟು ಸಹಾಯ ಮಾಡಿದ್ದೀನಿ, ಆದರೆ ಕಳ್ಳಿ ಮಾಡಿದ ಕೆಲಸ ಏನು, ಕಳ್ಳಿ ಯಾರು ಗೊತ್ತಾ ಅಂತ ಹೇಳಿ ನಿನ್ನ ಕಡೆ ತೋರಿಸ್ತೀನಿ. ಆಗ ಏನಾಗುತ್ತೆ ಅಂತ ಗೊತ್ತಾ, ಕುಸುಮ ಆಂಟಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಅಕ್ಕನ ದುಡ್ಡನ್ನೇ ಮದುವೆ ಟೈಮಲ್ಲಿ ಕದ್ದೋಳು ನೀನು ಎಂಥವಳು ಅಂತ ಇಡೀ ಫ್ಯಾಮಿಲಿ ಗೊತ್ತಾಗುತ್ತಾ? ನಿನ್ಗೆ ಆನಂತರ ಉಳಿಕಾಲ ಇದೆ ಅಂತ ಅಂದ್ಕೊಂಡಿದ್ಯಾ? ಏನು ಅಂದ್ಕೊಂಡಿದ್ಯಾ ನೀನು? ಈ ಶ್ರೇಷ್ಠ ಜೊತೆ ಏನಾದರೂ ಆಟ ಆಡ್ಬೋದು ಅಂತ ಅಂದ್ಕೊಂಡಿದ್ಯಾ? ಆದರೆ ಈ ಶ್ರೇಷ್ಠ ಏನು ಅನ್ನೋದನ್ನು ತೋರಿಸ್ತೀನಿ. ನೀನು ನಿಮ್ಮ ಅಕ್ಕ ಇಬ್ಬರೂ ಕೂಡ ನೆಮ್ಮದಿ ಆಗಿರಬಾರ್ದು, ನಿಮ್ಮಿಬ್ಬರು ಜೀವನನ ಸರ್ವನಾಶ ಮಾಡ್ತೀನಿ ಅಂತ ಶ್ರೇಷ್ಠ ಚಾಲೆಂಜ್ ಹಾಕ್ತಿದ್ದಾಳೆ ಪೂಜಾಗೆ. ನಂತರ ಈ ಕಡೆ ದೇವ್ರ ಮುಂದೆ ನಿಂತ್ಕೊಂಡು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ರೆ, ಈ ಕಡೆ ಸುನಂದ್ ಅವ್ರಿಗೆ ತಾಂಡವಂತೂ ಮುಗೀತು ನಿಮ್ಮ ಮಗಳು ಬದುಕಿನ ಕತೆ ಅಂತ ಹೇಳ್ತಿದ್ರೆ, ಈ ಕಡೆ ಸುನಂದ್ ಅವರು ಅಯ್ಯೋ ನನ್ನ ಮಗಳು ಸಾಧನೆ ಮಾಡಿದಾಳೆ, ಈ ಮನುಷ್ಯ ಈಗ ಇನ್ನೇನು ಮಾಡಿಬಿಡ್ತಾನೋ ಅಂತ ಹೆದರ್ತಿದ್ದಾರೆ. ನಂತರ ಎಲ್ಲರೂ ಹೋದ್ಮೇಲೆ ಭಾಗ್ಯ ಹತ್ರ ಸುನಂದ್ ಅವರು ಮಾತಾಡೋಕೆ ಮುಂದಾಗ್ತಾರೆ. ನೋಡು ಮಗಳೇ, ಸಾಧನೆ ಮಾಡಿದ್ದೀನಿ ಅಂತ ಬೀಗ್ತಾ ಸಂಸಾರನ ಮರಿಬೇಡ, ಸಂಸಾರನ ಉಳಿಸ್ಕೊ, ನಿಮ್ಮ ಅತ್ತೆ ಮಾತನ್ನ ಕೇಳಬೇಡ ಅಂತಿದ್ರೆ ಇವತ್ತು ನಾನು ಏನು ಮಾಡಿದ್ದೀನೋ ಅದಕ್ಕೆಲ್ಲ ನನ್ನ ಅತ್ತೆನೇ ಕಾರಣ, ನನ್ನ ಅತ್ತೆ ಮಾತನ್ನೇ ಕೇಳೋದು, ನನ್ನ ಅತ್ತೆ ಏನು ಹೇಳ್ತಾರೆ ಅದನ್ನೇ ಮಾಡೋದಮ್ಮ ಅಂತ ಹೇಳಿ ಹೊರಡ್ಬಿಡ್ತಾಳೆ. ನಂತರ ಪೂಜಾಗೆ ವಿಷಯ ಗೊತ್ತಾಗುತ್ತೆ, ಭಾಗ್ಯದಿಂದ ಪಾಸ್ ಆಗಿರೋ ಖುಷಿ ಅಷ್ಟಿಷ್ಟು ಅಲ್ಲ, ಪೂಜಾಗೆ ಫುಲ್ ಖುಷಿ ಆಗಿಬಿಡ್ತಾಳೆ. ಭಾವನ್ ಮೂತಿ ಹಿಂಗಂತಂದು ಮಂಗ ಆಗಿರುತ್ತೆ ಅಂತ ಕೂಡ ಹೇಳಿದಾಗ ಆ ಥರ ಮಾತಾಡಬಾರ್ದು ಪೂಜಾ ಅಂತ ಕೂಡ ಭಾಗ್ಯ ಹೇಳ್ತಾರೆ. ನಂತರ ಹೇಗೋ ಮೈಂಡ್
ರಿಫ್ರೆಶ್ ಆಯಿತು ಈ ವಿಷಯನ ಕೇಳಿ ಅಂತ ಪೂಜಾ ತುಂಬಾ ಖುಷಿ ಪಡ್ತಿದ್ದಾಳೆ ತಂಗಿ. ಅಕ್ಕ ಮತ್ತು ಅಕ್ಕನ ಮಗಳು ರಿಸಲ್ಟ್ಸ್ನ ಕೇಳಿಸ್ಕೊಂಡಿದ್ದೆ. ನಂತರ ಈ ಕಡೆ ತಾಂಡವಂತೂ ಭಾಗ್ಯನ ಏನೋ ಅಂದ್ಕೊಂಡಿದ್ದೆ, ಒಂದು ಸಬ್ಜೆಕ್ಟ್ ಕೂಡ ಪಾಸ್ ಆಗಲ್ಲ, ಫೇಲ್ ಆಗ್ತಾಳೆ. ಅಮ್ಮನ ಹತ್ರ ಹೇಗೋ ಹೇಳಿ ಕಾಲು ಎಳೆದು ಅವಳನ್ನು ಬಯಸ್ಬೋದು, ಖಂಡಿತ ಅಮ್ಮ ಖಂಡಾಮಂಡಾಲ ಆಗ್ತಾರೆ ಅಂತ ಅಂದ್ಕೊಂಡಿದ್ರೆ ಏನು ಕತೆ ಇದು, ಸಾಧನೆನೇ ಮಾಡಿಬಿಟ್ಲಲ್ಲ, ಇಂಥ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆದ್ಲಲ್ಲಪ್ಪ, ಏನು ಮಾಡೋದು, ಎಷ್ಟು ಮೆರೀತಿದ್ಯಾ ಅಲ್ವಾ ನೋಡ್ತಾನು, ಇನ್ನು ಇಷ್ಟೆಲ್ಲ ಮೆರೆಯೋಕೆ ನಾನು ಬಿಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ಏನು ಮಾಡಿ ಇನ್ವಿಟೇಷನ್ ಕಾರ್ಡ್ ಹೇಗೆ ಎತ್ಕೊಳ್ಳಿ, ಶ್ರೇಷ್ಠ ಭಾಗ್ಯದಿಂದ ನನ್ನ ಜೀವನದ ಕತೆ ಅಷ್ಟಿಷ್ಟಲ್ಲ ಅಂತ ಅಂದ್ಕೊಂಡಿದ್ದೆ. ಇನ್ವಿಟೇಷನ್ ಕಾರ್ಡ್ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ತಾಂಡವ್. ನಂತರ ಈ ಕಡೆ ಭಾಗ್ಯ ಮತ್ತು ಕುಸುಮ ಅವ್ರು ಇಬ್ಬರು ಕೂಡ ಮಾವನ್ನ ಕಣ್ತಪ್ಪಿಸಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಇಬ್ಬರು ಕೂಡ ದುಡಿಬೇಕು ಅಂತ ದುಡಿಮೆಗೆ ಹೋಗ್ತಿದ್ದಾರೆ. ಈ ಕಡೆ ಕುಸುಮ ಅವರು ಮತ್ತು ಭಾಗ್ಯ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಒಂದೊಂದು ಆಟೋದಲ್ಲಿ ಬರ್ತಾರೆ. ಬಂದಿದೆ ಈ ಕಡೆ ಕುಸುಮ ಅವರು ಪುಟ್ಟ ಹೋಟೆಲ್ಗೆ, ಭಾಗ್ಯ ದೊಡ್ಡ ರೆಸ್ಟೋರೆಂಟ್ಗೆ ಹೋಗ್ತಿದ್ದಾರೆ. ಇಬ್ಬರು ಕೂಡ ದುಡಿಬೇಕು ಅಂತ ಬಂದಿದ್ದಾರೆ. ನಂತರ ಈ ಕಡೆ ಕುಸುಮ ಅವರು ಶ್ರೇಷ್ಠ ಸಾಲ ತೀರಿಸಬೇಕು, ಜೊತೆಗೆ ನನ್ನ ಮಗಳು ಭಾಗ್ಯ ಮೇಲೆ ಹೊರೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ತಮ್ಮ ಮೊದಲನೇ ದಿನದ ಹೋಟೆಲ್ ಕೆಲಸ ಶುರು ಮಾಡ್ತಿದ್ರೆ ಈ ಕಡೆ ಭಾಗ್ಯ ಬರ್ತದಾಗೆ ಬಾಸ್ ಕ್ಯಾಬಿನ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಪ್ಪ ಆಗ್ತಿದೆ, ಯಾರು ಬಾಸ್, ಏನಾಗತ್ತೆ ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದು ಮರಿ.